ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದ ಜನತೆಗೆ ಟೋಲ್ ಹೊರೆ. 6 ತಿಂಗಳಲ್ಲಿ 2781 ಕೋಟಿ ಟೋಲ್ ಸಂಗ್ರಹ. 10 ವರ್ಷಗಳಲ್ಲಿ 3 ಪಟ್ಟು ಟೋಲ್ ಹೆಚ್ಚಳ. ಬಾಡಿಗೆ ಮನೆಗೆ ಕೇಂದ್ರದಿಂದ ಹೊಸ ರೂಲ್ಸ್ ಜಾರಿ. ಅಡ್ವಾನ್ಸ್ ಬಾಡಿಗೆ ಹೆಚ್ಚಳದಲ್ಲಿ ಬದಲಾವಣೆ. ಇನ್ಮುಂದೆ ಆನ್ಲೈನ್ ನೋಂದಣಿ ಕಡ್ಡಾಯ. ಸಾಲಗಾರರಿಗೆ ಸಿಗುತ್ತಾ ಇಯರ್ ಎಂಡ್ ಗಿಫ್ಟ್. ಇಳಿಕೆ ಆಗುತ್ತಾ ಸಾಲದ ಮೇಲಿನ ಬಡ್ಡಿ ದರ. ಆರ್ಬಿಐ ತೀರ್ಮಾನದತ್ತ ಇದೀಗ ಎಲ್ಲರ ಚಿತ್ತ. ಕಾಂತಾರ ಸಿನಿಮಾ ಸೂಪರ್ ಸಕ್ಸಸ್. ನಿಜವಾಯ್ತು ದೈವ ಕೊಟ್ಟ ಮಾತು. ಹರಿಕೆ ತೀರಿಸಿದ ರಿಷಬ್ ಶೆಟ್ಟಿ ದಂಪತಿ. ಆರ್ಸಿಬಿ ಖರೀದಿಸ್ತಾರ ಅಮೆರಿಕದ ಟೆಕ್ ಬಿಲಿಯನರ್. ಯಾವಾಗ ಸೇಲ್ ಆಗುತ್ತೆ ಗೊತ್ತಾ? ಕನ್ನಡಿಗರ ನೆಚ್ಚಿನ ತಂಡ. ಕೊನೆಗೂ ಹೊರಬಿತ್ತು ರಾಯಲ್ ಚಾಲೆಂಜರ್ಸ್ ಸೇಲ್ ಸೀಕ್ರೆಟ್. ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿ 66ರ ಟೋಲ್ ಪ್ಲಾಜಾಗಳ ಮೂಲಕ ಒಂದೇ ವರ್ಷದಲ್ಲಿ ಬರೋಬ್ಬರಿ 4320 ಕೋಟಿ ರೂಪಾಯಿ ಸಂಗ್ರಹ ಮಾಡಲಾಗಿದೆ. ಕಳೆದ 10 ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಟೋಲ್ ಸಂಗ್ರಹ 3 ಪಟ್ಟು ಹೆಚ್ಚಳವಾಗಿದೆ ಎಂದು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮಾಹಿತಿ ನೀಡಿದ್ದಾರೆ. ಲೋಕಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಸಂಸದರಾದ ದೀಪೇಂದರ್ ಸಿಂಗ್ ಹೂಡಾ ಹಾಗೂ ಜಿ ಕುಮಾರ್ ನಾಯ್ಕ್ ಅವರು ಕೇಳಿದ ಪ್ರಶ್ನೆಗೆ ಗಡ್ಕರಿ ಉತ್ತರಿಸಿದ್ದಾರೆ. 2014-15ರ ಅವಧಿಯಲ್ಲಿ 1213 ಕೋಟಿ ರೂಪಾಯಿ ಟೋಲ್ ಸಂಗ್ರಹವಾಗಿದ್ದರೆ 2024-25ರ ಸಾಲಿನಲ್ಲಿ 4320 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಆದರೆ ಕಳೆದ 6 ತಿಂಗಳ ಅವಧಿಯಲ್ಲಿ ಅಂದ್ರೆ 2025-26ರ ಸಾಲಿನಲ್ಲಿ 2781 ಕೋಟಿ ರೂಪಾಯಿಯನ್ನ ಪ್ಲಾಜಾಗಳ ಮೂಲಕ ಟೋಲ್ ಸಂಗ್ರಹಿಸಲಾಗಿದೆ ಎಂದಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ಟೋಲ್ ಸಂಗ್ರಹದ ಮೊತ್ತ 5000 ಕೋಟಿ ರೂಪಾಯಿ ಗಡಿ ದಾಟುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಬಾಡಿಗೆ ಮನೆಗಳ ವಿಚಾರದಲ್ಲಿ ಹೊಸ ರೂಲ್ಸ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಮುಂದಿನ ವರ್ಷದಿಂದಲೇ ಹೊಸ ರೂಲ್ಸ್ ಜಾರಿಗೆ ಬರಲಿದೆ. ಬಾಡಿಗೆ ಮನೆಯ ಕರಾರು ಒಪ್ಪಂದ, ಮನೆಯ ಅಡ್ವಾನ್ಸ್, ಬಾಡಿಗೆ ಮೊತ್ತ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೊಸ ನಿಯಮ ಜಾರಿಗೆ ಬರಲಿದೆ. ಬಾಡಿಗೆದಾರರು ಹಾಗೂ ಮಾಲೀಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹೊಸ ನಿಯಮಗಳ ಪ್ರಕಾರ ಬಾಡಿಗೆಕಾರನನ್ನು ಇನ್ಮುಂದೆ ಆನ್ಲೈನ್ ಮೂಲಕವೇ ಮಾಡಬೇಕು. ಮನೆ ಬಾಡಿಗೆ ಪಡೆದ 60 ದಿನಗಳ ಒಳಗಾಗಿ ಆನ್ಲೈನ್ ನೋಂದಣಿ ಮಾಡಿಸುವುದು ಕಡ್ಡಾಯವಾಗಲಿದೆ. ಒಂದೊಮ್ಮೆ ಅಗ್ರಿಮೆಂಟ್ ಮಾಡಿಕೊಳ್ಳದೆ ಇದ್ದಲ್ಲಿ 5000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇನ್ಮುಂದೆ ಸ್ಟ್ಯಾಂಪ್ ಪೇಪರ್ನಲ್ಲಿ ಮಾಡಿಕೊಂಡ ಕೈಬರದ ಒಪ್ಪಂದಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಬಾಡಿಗೆ ಮನೆಯನ್ನು ನೀಡುವ ವೇಳೆಯಲ್ಲಿ ಗರಿಷ್ಠ 2 ತಿಂಗಳ ಬಾಡಿಗೆ ಹಣವನ್ನ ಮುಂಗಡವಾಗಿ ನೀಡಬೇಕು. ಆದರೆ ವಾಣಿಜ್ಯ ಕಟ್ಟಡಗಳಿಗೆ 6 ತಿಂಗಳ ಅಡ್ವಾನ್ಸ್ ನೀಡಬೇಕಾಗುತ್ತದೆ. ಸದ್ಯ ಕರ್ನಾಟಕದಲ್ಲಿ 11 ತಿಂಗಳ ಬಾಡಿಗೆ ಹಣವನ್ನ ಅಡ್ವಾನ್ಸ್ ಅಥವಾ ಲೀಸ್ಗೆ ನೀಡುವ ಪದ್ಧತಿ ಜಾರಿಯಲ್ಲಿದೆ. ಹೊಸ ನಿಯಮದಿಂದಾಗಿ ಬಡವರು, ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲವಾಗಲಿದೆ. ಕೇಂದ್ರ ಸರ್ಕಾರ ರೂಪಿಸುತ್ತಿರುವ ಹೊಸ ರೂಲ್ಸ್ನಲ್ಲಿ ಏನೆಲ್ಲ ಇರಲಿದೆ ಅನ್ನೋದನ್ನ ನೋಡೋದಾದ್ರೆ, ಮನೆ ಮಾಲೀಕರು 12 ತಿಂಗಳ ಬಳಿಕವಷ್ಟೇ ಬಾಡಿಗೆ ಮೊತ್ತವನ್ನ ಹೆಚ್ಚಳ ಮಾಡಬಹುದು. ಆದರೆ ಬಾಡಿಗೆ ಹೆಚ್ಚಳ ಮಾಡುವ 3 ತಿಂಗಳ ಮೊದಲು ಕಡ್ಡಾಯವಾಗಿ ಬಾಡಿಗೆದಾರರಿಗೆ ಮಾಹಿತಿಯನ್ನು ನೀಡಬೇಕು. ಯಾವುದೇ ಕಾರಣಕ್ಕೂ ಮನೆಯನ್ನು ಖಾಲಿ ಮಾಡುವಂತೆ ಬಾಡಿಗೆದಾರರನ್ನ ಮಾಲೀಕರು ಒತ್ತಾಯ ಮಾಡುವಂತಿಲ್ಲ. ಬಾಡಿಗೆದಾರರಿಗೆ ಬೆದರಿಕೆ, ಬಾಡಿಗೆ ನ್ಯಾಯಾಧಿಕರಣದಿಂದ ಮನೆ ಖಾಲಿ ಮಾಡಿಸುವ ಆದೇಶ ತಂದ ನಂತರವೇ ಮನೆ ಖಾಲಿ ಮಾಡಲು ಹೇಳಬಹುದು. ಬಾಡಿಗೆ ನೀಡಿದ ಮನೆಯ ಬೀಗ ಬದಲಾವಣೆ ಮಾಡುವುದು, ನೀರು ಅಥವಾ ವಿದ್ಯುತ್ ಸಂಪರ್ಕ ಕಡಿತ ಮಾಡುವುದು ಇದು ಶಿಕ್ಷಾರ್ಹ ಅಪರಾಧ ಎನಿಸಲಿದೆ. ಸಾಲಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಬಡ್ಡಿದರ ಇಳಿಕೆ ಮಾಡುವ ಕುರಿತು ಚರ್ಚೆ ನಡೆಯುತ್ತಿದೆ. ಹಣಕಾಸು ನೀತಿ ಸಮಿತಿಯ ಸಭೆ ನಡೆಯುತ್ತಿದ್ದು ಇಂದು ಮಹತ್ವದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ರೆಪೋ ದರ 0.25ರಷ್ಟು ಇಳಿಕೆಯಾಗುವ ನಿರೀಕ್ಷೆ ಇದ್ದು ಇದು ಗೃಹ ಸಾಲಗಾರರಿಗೆ ಹೆಚ್ಚು ಅನುಕೂಲವಾಗಲಿದೆ. ಹಣದುಬ್ಬರ ಕುಸಿತ ಮತ್ತು ಜಿಡಿಪಿ ಏರಿಕೆಯ ಬೆನ್ನಲ್ಲೇ ಆರ್ಬಿಐ ಸಾಲಗಾರರಿಗೆ ಕೊಂಚ ರಿಲೀಫ್ ನೀಡುವ ಸಾಧ್ಯತೆ ಇದೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ಆರಂಭಗೊಂಡಿರುವ ಹಣಕಾಸು ನೀತಿ ಸಮಿತಿಯ ದ್ವೈಮಾಸಿಕ ಸಭೆಯ ತೀರ್ಮಾನಗಳು ಇಂದು ಹೊರಬೀಳುವ ನಿರೀಕ್ಷೆ ಇದೆ. ಆರ್ಬಿಐ ಗವರ್ನರ್ ಕಳೆದ ತಿಂಗಳು ರೆಪೋ ದರ ಇಳಿಕೆ ಮಾಡುವುದಕ್ಕೆ ಅವಕಾಶವಿದೆ ಅನ್ನುವ ಹೇಳಿಕೆ ನೀಡಿದ್ರು. ಇದೇ ಕಾರಣದಿಂದಲೇ ರೆಪೋ ದರ ಇಳಿಕೆ ಮಾಡುವ ನಿರೀಕ್ಷೆ ಹೊಂದಲಾಗಿದೆ. ಆದರೆ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ ಭಾರಿ ಇಳಿಕೆಯಾದ ಹಿನ್ನೆಲೆಯಲ್ಲಿ ರಿಸರ್ವ್ ಬ್ಯಾಂಕ್ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡದಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಒಂದೊಮ್ಮೆ ಆರ್ಬಿಐ ರೆಪೋ ದರದಲ್ಲಿ ಇಳಿಕೆ ಮಾಡಿದ್ರೆ ಬ್ಯಾಂಕ್ ಬಡ್ಡಿ ದರ ಕಡಿಮೆಯಾಗಲಿದ್ದು ಗೃಹ ಸಾಲ ಸೇರಿದಂತೆ ಇತರ ಸಾಲಗಾರರಿಗೆ ಅನುಕೂಲವಾಗಲಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಭಾರತೀಯ ಸಿನಿಮಾ ರಂಗದಲ್ಲಿಯೇ ಹೊಸ ಇತಿಹಾಸ ಸೃಷ್ಟಿಸಿದೆ. ಕಾಂತಾರ ಸಿನಿಮಾ ಸಕ್ಸಸ್ ಹಿಂದೆ ದೈವದ ಅಭಯ ಕಾರಣ ಅನ್ನೋದು ನಿಜವಾಗಿದೆ.
ದೈವ ಕೊಟ್ಟ ಮಾತು ನಿಜವಾಗಿದ್ದು, ನಟ ರಿಷಬ್ ಶೆಟ್ಟಿ ದಂಪತಿ ಮಂಗಳೂರಿನ ಬಾರೆಬೈಲು ವರಹಪಂಜುರ್ಲಿ ಜಾರಂದಯ್ಯ ಮತ್ತು ಬಂಟ ದೈವಸ್ಥಾನದಲ್ಲಿ ನಡೆದ ನೇಮೋತ್ಸವದಲ್ಲಿ ತಮ್ಮ ಹರಿಕೆ ತೀರಿಸಿದ್ದಾರೆ. ಕಾಂತಾರ ಸಿನಿಮಾಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾದಾಗ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಚಿತ್ರತಂಡ ದೈವಕ್ಕೆ ಹರಿಕೆಯನ್ನು ಕಟ್ಟಿಕೊಂಡಿತ್ತು. ನಟ ರಿಷಬ್ ಶೆಟ್ಟಿ ಪತ್ನಿ ಮಕ್ಕಳೊಂದಿಗೆ ಆಗಮಿಸಿದರೆ ನಿರ್ಮಾಪಕ ವಿಜಯ್ ಕಿರಂಗದೂರು, ನಿರ್ದೇಶಕ ಸಂತೋಷ್ ಆನಂದರಾಮ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಿನಿಮಾ ತಂಡ ಗಗ್ಗರ ಸೇವೆ, ಅನ್ನ ಸಂತರ್ಪಣೆ ಸೇರಿದಂತೆ ಅನೇಕ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕಾಂತಾರ ಸಿನಿಮಾ ತಂಡಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾದಾಗ ರಿಷಬ್ ಶೆಟ್ಟಿ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಇದೇ ದೈವಸ್ಥಾನಕ್ಕೆ ಭೇಟಿ ನೀಡಿದರು. ಈ ವೇಳೆಯಲ್ಲಿ ದೈವ ರಿಷಬ್ ಶೆಟ್ಟಿ ಅವರಿಗೆ ಕೆಲವೊಂದು ಸೂಚನೆಗಳನ್ನು ನೀಡಿತ್ತು. ಇದೇ ಹೊತ್ತಲ್ಲಿ ರಿಷಬ್ ಶೆಟ್ಟಿ ಅವರು ಹರಿಕೆ ಕೊಟ್ಟಿಕೊಂಡಿದ್ದರು. ನಂತರದಲ್ಲಿ ಸಿನಿಮಾ ಬಿಡುಗಡೆ ಆಗಿದ್ದು ವಿಶ್ವದಾದ್ಯಂತ ಸಕ್ಸಸ್ ಕಂಡಿತು. ಕಾಂತಾರ ಚಾಪ್ಟರ್ 2 ಸಿನಿಮಾದ ಬಗೆಗಿನ ಕುತೂಹಲ ಹೆಚ್ಚುತ್ತಿರುವ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಹಾಗೂ ಸಿನಿಮಾ ತಂಡ ನೇಮೋತ್ಸವದಲ್ಲಿ ಪಾಲ್ಗೊಂಡಿರುವುದು ಕುತೂಹಲವನ್ನು ಇಮ್ಮಡಿಗೊಳಿಸಿದೆ. ಮುಂದಿನ ಕಾಂತಾರ ಮತ್ತೊಂದು ಭಾಗದ ಕೆಲಸ ಆರಂಭಿಸುವುದಕ್ಕೆ ದೈವದ ಮೊರೆ ಹೋಗಿದ್ದಾರಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅತ್ಯಂತ ಶ್ರೀಮಂತ ತಂಡ ಎನಿಸಿಕೊಂಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟದ ಸುದ್ದಿ ಸಾಕಷ್ಟು ಚರ್ಚೆಯಾಗ್ತಿದೆ. ಆರ್ಸಿಬಿ ಖರೀದಿಯ ಕುರಿತು ಹಲವು ಕಂಪನಿಗಳು, ಕನ್ನಡಿಗ ಉದ್ಯಮಿಗಳು ಆಸಕ್ತಿ ತೋರಿಸಿದ್ದಾರೆ. ಈ ನಡುವಲ್ಲೇ ಸುಮಾರು 17,763 ಕೋಟಿ ಮೌಲ್ಯದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿಸಲು ಭಾರತೀಯ ಮೂಲದ ಅಮೆರಿಕನ್ ಉದ್ಯಮಿ ಸಂಜಯ್ ಗೋವಿಲ್ ಮುಂದಾಗಿದ್ದಾರೆ. ಅಂತಾರಾಷ್ಟ್ರೀಯ ಮದ್ಯದ ಪಾನೀಯ ಕಂಪನಿಯಾಗಿರುವ ಡಿಯಾಜಿಯೋ 18 ವರ್ಷಗಳಿಂದಲೂ ಆರ್ಸಿಬಿ ಫ್ರಾಂಚೈಸಿಯ ಮಾಲೀಕತ್ವ ಹೊಂದಿತ್ತು. ಆದರೆ ಈ ಬಾರಿ ತಂಡದ ಮಾರಾಟಕ್ಕೆ ಮುಂದಾಗಿದೆ. ರಾಯಲ್ ಚಾಲೆಂಜರ್ಸ್ ತಂಡದ ಮಾರಾಟದ ಪ್ರಕ್ರಿಯೆ ಮಾರ್ಚ್ 2026 ಒಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಆರ್ಸಿಬಿ ಮಾರಾಟದ ಕುರಿತು ಬಿಸಿಸಿಐ ಹಾಗೂ ಐಪಿಎಲ್ ಆಡಳಿತ ಮಂಡಳಿಗೆ ಮಾಹಿತಿ ನೀಡಲಾಗಿದೆ. 2025ರಲ್ಲಿ ಆರ್ಸಿಬಿ ತಂಡ ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಜಯಿಸಿದ ಬೆನ್ನಲ್ಲೇ ನಡೆದ ಸಂಭ್ರಮಾಚರಣೆಯ ವೇಳೆಯಲ್ಲಿ ಕಾಲ್ತುಳಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ದರು. ಇದರ ಬೆನ್ನಲ್ಲೇ ಆರ್ಸಿಬಿ ವಿರುದ್ಧ ದೂರು ದಾಖಲಾಗಿತ್ತು. ಇದರಿಂದಾಗಿ ಜನಪ್ರಿಯತೆಗೆ ಧಕ್ಕೆಯಾಗಿತ್ತು. ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಿರುವ ಹೊತ್ತಲ್ಲೇ ತಂಡವನ್ನು ಮಾರಾಟ ಮಾಡಲು ಮಾಲೀಕರು ಮುಂದಾಗಿದ್ದಾರೆ. ಜೊತೆಗೆ ಆರ್ಸಿಬಿಯ ತವರು ಮೈದಾನ ಎನಿಸಿರುವ ಬೆಂಗಳೂರು ಮೈದಾನದಲ್ಲಿ ಐಪಿಎಲ್ ಪಂದ್ಯಾವಳಿಗಳು ನಡೆಯುವುದು ಅನುಮಾನವಾಗಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.